ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ನೇ ಇಸವಿಯಲ್ಲಿ ಶ್ರಾವಣ ಮಾಸ ಯಾವಾಗ ಬಂದಿದೆ, ಯಾವ ದಿನ ಬಂದಿದೆ, ಶ್ರಾವಣ ಮಾಸದ ತಿಥಿಯು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಈ ಮಾಸದಲ್ಲಿ ಹೇಗೆ ಪೂಜೆಯನ್ನು ಮಾಡಬೇಕು ಮತ್ತು ಪೂಜೆಯಲ್ಲಿ ಯಾವ ವಿಧಾನವನ್ನು ಅನುಸರಿಸಬೇಕು, ಈ ಸಮಯದಲ್ಲಿ ಯಾವ ನಿಯಮಗಳನ್ನು ಅನುಸರಿಸಬೇಕು, ಶ್ರಾವಣ ಮಾಸದ ಮಹತ್ವವೇನು ಎಂಬ ಎಲ್ಲ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. 2026ನೇ ಇಸವಿಯಲ್ಲಿ ಶ್ರಾವಣ ಮಾಸವು ಕರ್ನಾಟಕದ ಪಂಚಾಂಗದ ಪ್ರಕಾರ ಆಗಸ್ಟ್ 13ನೇ ತಾರೀಕು 2026ರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 11ನೇ ತಾರೀಕು 2026ರವರೆಗೆ ಇರುತ್ತದೆ. ಶ್ರಾವಣ ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುವ ಈ ಮಾಸವು ಸಂಪೂರ್ಣವಾಗಿ ಭಗವಾನ್ ಶಿವ ಮತ್ತು ಗೌರಿ ದೇವಿಯ ಆರಾಧನೆಗೆ ಮೀಸಲಾಗಿದೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಈ ಮಾಸವು ಭಗವಾನ್ ಶಿವ ಮತ್ತು ಶ್ರೀ ಮಹಾವಿಷ್ಣುವಿನ ಆರಾಧನೆಗೆ ಅತ್ಯಂತ ಪವಿತ್ರ ಕಾಲವೂ ಕೂಡ ಆಗಿದೆ. ಶ್ರಾವಣ ಸೋಮವಾರ ವ್ರತ, ಮಂಗಳಗೌರಿ ವ್ರತ, ಪೂಜೆ ಹಾಗೂ ನಾಗರ ಪಂಚಮಿ ಹಾಗೂ ವರಮಹಾಲಕ್ಷ್ಮಿ ವ್ರತಗಳಿಗೆ ಈ ತಿಂಗಳು ವಿಶೇಷ ಮಹತ್ವವನ್ನು ಹೊಂದಿದೆ. ಶ್ರಾವಣ ಮಾಸದ ಮಹತ್ವವೆಂದರೆ ಸಮುದ್ರ ಮಂಥನದ ವೇಳೆ ಉಂಟಾದ ಹಾಲಾಹಲ ವಿಷವನ್ನು ಭಗವಾನ್ ಶಿವನು ಸೇವಿಸಿ ಸೃಷ್ಟಿಯನ್ನು ರಕ್ಷಿಸಿದನೆಂದು ಪುರಾಣಗಳು ತಿಳಿಸುತ್ತವೆ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ಶಿವನಿಗೆ ಜಲಾಭಿಷೇಕ, ಹಾಲಿನ ಅಭಿಷೇಕ, ಬಿಲ್ವಪತ್ರೆ ಅರ್ಪಣೆ ಮಾಡಿದರೆ ವಿಶೇಷ ಪುಣ್ಯ ಲಭಿಸುತ್ತದೆ. ಈ ತಿಂಗಳು ಪ್ರಕೃತಿಯು ಹಸಿರಿನಿಂದ ಕಂಗೊಳಿಸುವುದರಿಂದ ದೇಹ, ಮನಸ್ಸು ಮತ್ತು ಆತ್ಮದ ಶುದ್ಧೀಕರಣಕ್ಕೆ ಅತ್ಯುತ್ತಮ ಕಾಲವೆಂದು ಕರೆಯುತ್ತೇವೆ. ಶ್ರಾವಣ ಮಾಸ ತಿಥಿ ಆರಂಭ ಆಗಸ್ಟ್ 13, 2026 ಗುರುವಾರದಂದು ಶ್ರಾವಣ ಮಾಸ ಆರಂಭವಾಗುತ್ತದೆ. ಶ್ರಾವಣ ಮಾಸ ಮುಕ್ತಾಯಗೊಳ್ಳುವುದು ಅಮಾವಾಸ್ಯೆ ಸೆಪ್ಟೆಂಬರ್ 11, 2026 ಶುಕ್ರವಾರದಂದು ಮುಕ್ತಾಯಗೊಳ್ಳುತ್ತದೆ. ಶ್ರಾವಣ ಸೋಮವಾರದ ವ್ರತದ ದಿನಾಂಕಗಳು. ಶ್ರಾವಣ ಮಾಸದ ಸೋಮವಾರಗಳಂದು ಶಿವನಿಗೆ ವಿಶೇಷ ಪೂಜೆ ಮತ್ತು ಉಪವಾಸ ಮಾಡುವುದು ಅತ್ಯಂತ ಮಂಗಳಕರ. ಕರ್ನಾಟಕದಲ್ಲಿ 4 ಸೋಮವಾರಗಳಿಗೆ ವಿಶೇಷ ಮಹತ್ವವಿದೆ. ಕರ್ನಾಟಕದಲ್ಲಿ ಬರುವ 4 ಸೋಮವಾರಗಳು ಇಂತಿವೆ. ಮೊದಲ ಶ್ರಾವಣ ಸೋಮವಾರ ಆಗಸ್ಟ್ 17ನೇ ತಾರೀಕು 2026ರಂದು ಬರುತ್ತದೆ. ಎರಡನೇ ಶ್ರಾವಣ ಸೋಮವಾರ ಆಗಸ್ಟ್ 24ನೇ ತಾರೀಕು 2026ರಂದು ಬರುತ್ತದೆ. ಮೂರನೇ ಶ್ರಾವಣ ಸೋಮವಾರವು ಆಗಸ್ಟ್ 31ನೇ ತಾರೀಕು 2026ರಂದು ಆಚರಣೆ ಮಾಡುತ್ತೇವೆ. ನಾಲ್ಕನೇ ಶ್ರಾವಣ ಸೋಮವಾರವನ್ನು ಸೆಪ್ಟೆಂಬರ್ 7, 2026ರಂದು ಆಚರಣೆ ಮಾಡುತ್ತೇವೆ. ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರಮುಖವಾದ ಹಬ್ಬಗಳು. ಶ್ರಾವಣ ಮಾಸವು ಹಬ್ಬಗಳ ಸರಣಿಯನ್ನು ತರುತ್ತದೆ. ಈ ತಿಂಗಳ ಪ್ರಮುಖ ಆಚರಣೆಗಳು ಇಂತಿವೆ. ಮೊದಲನೆಯದಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುತ್ತೇವೆ. ವಿವಾಹಿತ ಮಹಿಳೆಯರು ಕುಟುಂಬದ ಐಶ್ವರ್ಯ ಮತ್ತು ಆರೋಗ್ಯಕ್ಕಾಗಿ ಆಚರಿಸುವ ಈ ಹಬ್ಬವು ಈ ಬಾರಿ ಆಗಸ್ಟ್ 21ನೇ ತಾರೀಕು 2026ರಂದು ಶುಕ್ರವಾರದಂದು ಬರುತ್ತದೆ. ನಾಗರ ಪಂಚಮಿ ಹಬ್ಬ. ನಾಗದೇವತೆಯನ್ನು ಪೂಜಿಸುವ ಪವಿತ್ರ ದಿನ ಇದಾಗಿದೆ. ರಕ್ಷಾಬಂಧನ, ನೂಲು ಹುಣ್ಣಿಮೆ, ಸಹೋದರ ಸಹೋದರಿಯರ ಪ್ರೀತಿಯ ಸಂಕೇತವಾದ ರಾಖಿ ಹಬ್ಬ. ಶ್ರೀಕೃಷ್ಣ ಜನ್ಮಾಷ್ಟಮಿ, ಭಗವಾನ್ ಕೃಷ್ಣನ ಜನ್ಮೋತ್ಸವ ದಿನ. ಶ್ರಾವಣ ಮಾಸದ ಆಧ್ಯಾತ್ಮಿಕ ಮಹತ್ವವೆಂದರೆ ಶಿವನ ಆರಾಧನೆ. ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿದ ಹಾಲಾಹಲ ವಿಷವನ್ನು ಶಿವನು ಕುಡಿದು ಬ್ರಹ್ಮಾಂಡವನ್ನು ರಕ್ಷಿಸಿದ ತಿಂಗಳು ಇದಾಗಿದೆ. ಆದ್ದರಿಂದ ಶಿವನಿಗೆ ತಂಪು ನೀಡಲು ಭಕ್ತರು ಲಿಂಗಕ್ಕೆ ಜಲಾಭಿಷೇಕ ಮತ್ತು ಕ್ಷೀರಾಭಿಷೇಕವನ್ನು ಮಾಡುತ್ತಾರೆ. ಮಂಗಳಗೌರಿ ವ್ರತ. ನವವಿವಾಹಿತೆಯರು ಮತ್ತು ಸುಮಂಗಲಿಯರು ತಮ್ಮ ಪತಿಯ ದೀರ್ಘಾಯುಷ್ಯ ಹಾಗೂ ಸುಖಕರ ಸಂಸಾರಕ್ಕಾಗಿ ಶ್ರಾವಣ ಪ್ರತಿ ಮಂಗಳವಾರದಂದು ಮಂಗಳಗೌರಿ ಪೂಜೆಯನ್ನು ಮಾಡುತ್ತೇವೆ. ಆಹಾರದ ನಿಯಮಗಳು. ಈ ಪವಿತ್ರ ಮಾಸದಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸಲಾಗುತ್ತದೆ. ಅನೇಕರು ಮಾಂಸಾಹಾರ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತ್ಯಜಿಸಿ ಉಪವಾಸ ವ್ರತಗಳನ್ನು ಕೈಗೊಳ್ಳುತ್ತೇವೆ. ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸವು ಅತ್ಯಂತ ಪವಿತ್ರವಾದ ತಿಂಗಳು. ಈ ಮಾಸದಲ್ಲಿ ದಾನ ಧರ್ಮ ಮಾಡುವುದರಿಂದ ಶಿವನ ಅಪಾರ ಅನುಗ್ರಹ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವು ದೊರೆಯುತ್ತದೆ. ಶ್ರಾವಣ ಮಾಸದಲ್ಲಿ ಮಾಡಬೇಕಾದ ಪ್ರಮುಖವಾದ ದಾನಗಳು ಮತ್ತು ಅವುಗಳ ಮಹತ್ವವೆಂದರೆ ಶ್ರಾವಣ ಮಾಸದಲ್ಲಿ ದಾನ ಮಾಡಬೇಕಾದ ಪ್ರಮುಖವಾದ ವಸ್ತುಗಳು. ಅನ್ನದಾನ, ಅಕ್ಕಿ ಆಹಾರ, ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನ ಅಥವಾ ಆಹಾರವನ್ನು, ಧಾನ್ಯಗಳನ್ನು ದಾನ ಮಾಡುವುದು ಶ್ರೇಷ್ಠ. ವಸ್ತ್ರದಾನ. ದೇವಸ್ಥಾನದ ಅರ್ಚಕರಿಗೆ, ಬಡವರಿಗೆ, ಬ್ರಾಹ್ಮಣರಿಗೆ ಅಥವಾ ಅಗತ್ಯವಿರುವವರಿಗೆ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಜಲದಾನ. ಮಜ್ಜಿಗೆಯ ದಾನ. ಶ್ರಾವಣದಲ್ಲಿ ಶುದ್ಧವಾದ ನೀರು ಅಥವಾ ಮಜ್ಜಿಗೆಯನ್ನು ದಾನ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ನೆಮ್ಮದಿ ಸಿಗುತ್ತದೆ. ದೀಪದಾನ. ತುಪ್ಪದ ದೀಪವನ್ನು ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ ಬೆಳಗಿ ದಾನ ಮಾಡುವುದರಿಂದ
ಅಜ್ಞಾನ ಮತ್ತು ಕತ್ತಲೆ ದೂರವಾಗುತ್ತದೆ. ಹಣ್ಣುಗಳು ಮತ್ತು ಸಿಹಿಗಳ ದಾನ. ಹಣ್ಣುಗಳನ್ನು ದಾನ ಮಾಡುವುದರಿಂದ ಆರೋಗ್ಯವು ವೃದ್ಧಿಯಾಗುತ್ತದೆ. ಸಿಹಿಯನ್ನು ಹಂಚುವುದರಿಂದ ನಮ್ಮ ಜೀವನವು ಸಿಹಿಯಾಗಿರುತ್ತದೆ. ಶ್ರಾವಣ ಮಾಸದಲ್ಲಿ ದಾನದ ಮಹತ್ವವೆಂದರೆ ಶ್ರಾವಣ ಮಾಸದಲ್ಲಿ ದಾನ ಮಾಡುವುದರಿಂದ ಸಾಮಾನ್ಯ ದಿನಗಳಲ್ಲಿ ದಾನ ಮಾಡುವುದಕ್ಕಿಂತ ಹೆಚ್ಚು ಪುಣ್ಯಫಲವು ನೀಡುತ್ತದೆ. ಹೆಚ್ಚು ಪುಣ್ಯಫಲವು ಸಿಗುತ್ತದೆ. ಇದು ಪಿತೃದೋಷಗಳನ್ನು ನಿವಾರಿಸಲು ಮತ್ತು ಮನೆಯಲ್ಲಿ ಐಶ್ವರ್ಯ ವೃದ್ಧಿಸಲು ಸಹಾಯ ಮಾಡುತ್ತದೆ. ಹಿಂದೂ ಚಂದ್ರಮಾನ ಪಂಚಾಂಗದ ಪ್ರಕಾರ 5ನೇ ಮತ್ತು ಅತ್ಯಂತ ಪವಿತ್ರವಾದ ತಿಂಗಳು ಶ್ರಾವಣ ಮಾಸ. ಈ ಸಮಯದಲ್ಲಿ ಪ್ರಕೃತಿಯ ಸೊಬಗು ಹೆಚ್ಚಾಗುವ ಈ ಮಾಸದಲ್ಲಿ ಶಿವನ ಆರಾಧನೆಗೆ ಹೆಚ್ಚಿನ ಮಹತ್ವವಿದೆ. ಈ ಮಾಸದಲ್ಲಿ ಹಬ್ಬ ಹರಿದಿನಗಳು ಮತ್ತು ವ್ರತಗಳ ಆಚರಣೆ ಹೆಚ್ಚಾಗಿರುತ್ತದೆ. ಶ್ರಾವಣ ಮಾಸದ ಹಿನ್ನೆಲೆ ಮತ್ತು ಮಹತ್ವವೆಂದರೆ ಹುಣ್ಣಿಮೆಯ ದಿನ ಅಥವಾ ಆ ತಿಂಗಳಲ್ಲಿ ಚಂದ್ರನು ಶ್ರವಣ ನಕ್ಷತ್ರದೊಂದಿಗೆ ಕೂಡಿರುವುದರಿಂದ ಈ ಮಾಸಕ್ಕೆ ಶ್ರಾವಣ ಮಾಸ ಎಂದು ಕರೆಯುತ್ತೇವೆ. ಶಿವನ ಆರಾಧನೆಯನ್ನು ಹೆಚ್ಚಾಗಿ ಮಾಡುತ್ತೇವೆ. ಈ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದುದು. ಶ್ರಾವಣ ಸೋಮವಾರಗಳಂದು ವಿಶೇಷ ಪೂಜೆ ಮತ್ತು ಅಭಿಷೇಕ ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ಬಲವಾದ ನಂಬಿಕೆ ಇದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸ ಯಾವಾಗ ಆರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಶ್ರಾವಣ ಮಾಸದ ನಿಯಮಗಳೇನು, ಶ್ರಾವಣ ಮಾಸದಲ್ಲಿ ಯಾವೆಲ್ಲ ಹಬ್ಬಗಳು ಮತ್ತು ವ್ರತಗಳನ್ನು ಆಚರಣೆ ಮಾಡುತ್ತೇವೆ ಹಾಗೂ ಶ್ರಾವಣ ಮಾಸದ ಮಹತ್ವವೇನು, ಶ್ರಾವಣ ಮಾಸದಲ್ಲಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು, ದಾನ ಮಾಡುವುದರಿಂದ ಏನು ಫಲ ಎಂಬ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.